ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ತೀವ್ರಗೊಂಡಿದ್ದು ಹೋಟೆಲ್ ಉದ್ಯಮ ಅಯೋಮಯವಾಗಿದೆ. 11 ದಿನಗಳಿಂದ ಸಿಲಿಂಡರ್ ಸಿಗದೆ ಬೇಕರಿ, ಕಾಂಡಿಮೆಂಟ್ಸ್ ಹಾಗೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ 10 ದಿನಗಳ ಡೆಡ್ಲೈನ್ ನೀಡಿದ್ದು ಸಮಸ್ಯೆ ಬಗೆಹರಿಯದಿದ್ದರೆ ರಾಜ್ಯಾದ್ಯಂತ ಬಂದ್ ಮಾಡೋ ಎಚ್ಚರಿಕೆ ನೀಡಿದ್ದಾರೆ. ಬೇಕರಿ, ಕಾಂಡಿಮೆಂಟ್ಸ್ಗಳಿಗೂ ತಟ್ಟಿದ ಸಿಲಿಂಡರ್ ಅಭಾವ. 10 ದಿನದೊಳಗೆ ಸಮಸ್ಯೆ ಬಗೆಹರಿಸದಿದ್ರೆ ರಾಜ್ಯಾದ್ಯಂತ ಹೋರಾಟ. ಪ್ರತಿಯೊಬ್ಬರು ಕೂಡ ಬಂದ್ ಮಾಡಿ ಹೋರಾಟ. ರಾಜ್ಯಾದ್ಯಂತ ಕಮರ್ಷಿಯಲ್ ಸಿಲಿಂಡರ್ ಅಭಾವ ದಿನೇ ದಿನೇ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಸಿಲಿಂಡರ್ ಕೊರತೆಯಿಂದಾಗಿ ಹೋಟೆಲ್ ಉದ್ಯಮ ಈಗಾಗಲೇ ಸಂಪೂರ್ಣ ನೆಲಕಚ್ಚಿದ್ದು, ಇದೀಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಇದರ ಬಿಸಿ ತಟ್ಟಿದೆ. ಬೇಕರಿ ಮತ್ತು ಕಾಂಡಿಮೆಂಟ್ ಉದ್ಯಮಕ್ಕೆ ಸಿಲಿಂಡರ್ ಕೊರತೆಯ ಬಿಸಿ ತಟ್ಟಿರೋದ್ರಿಂದ ಅವರನ್ನ ನಷ್ಟಕ್ಕೆ ದೂಡಿದೆ. ಸಿಲಿಂಡರ್ ಕೊರತೆ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಅಂತ ಸರ್ಕಾರಗಳಿಗೆ ಮನವಿ ಮಾಡಿದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಸಿಲಿಂಡರ್ ಪೂರೈಕೆ ಮಾಡುವಂತೆ ಸರ್ಕಾರಕ್ಕೆ 10 ದಿನದ ಡೆಡ್ಲೈನ್ ಕೊಟ್ಟಿದ್ದಾರೆ. ನಾವು ಹೋಟೆಲ್ ಉದ್ಯಮದವರು ಎಲ್ಲರೂ ಕೂಡ ಮಾತಾಡ್ಕೊಂಡಿರ್ತೀವಿ. ಬೇಕರಿ, ಕಾಂಡಿಮೆಂಟ್ಸ್, ಸಣ್ಣ ಉದ್ಯಮ ಪ್ರತಿಯೊಬ್ಬರು ಮಾತಾಡ್ತೀವಿ. ಇನ್ನು 1 ವಾರ ನೋಡ್ತೀವಿ. ಸರ್ಕಾರ ಇದಕ್ಕೆ ಯಾವುದೇ ರೀತಿಯಲ್ಲಿ ಪರಿಹಾರ ಮಾಡಲಿಲ್ಲ ಅಂದ್ರೆ, ಇನ್ನೊಂದು ಮಾರ್ಗ ತೋರಿಸಿಲ್ಲ ಅಂತ ಹೇಳಿದ್ರೆ ಬೀದಿಗಿಳಿದು ಹೋರಾಟ ಮಾಡುವಂತ ಕೆಲಸ ಸದ್ಯದಲ್ಲೇ ಮಾಡುವಂತ ಕೆಲಸ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಹೋಟ್ಲು ಮತ್ತು ಬೇಕರಿ, ಕಾಂಡಿಮೆಂಟ್ಸ್, ಸಣ್ಣ ಉದ್ಯಮದಾರರು ಪ್ರತಿಯೊಬ್ಬರು ಕೂಡ ಬಂದ್ ಮಾಡಿ ಹೋರಾಟವನ್ನು ಕೈಗೊಳ್ಳುತ್ತಾರೆ. ಜಾಗತಿಕ ಯುದ್ಧದ ಪರಿಣಾಮದಿಂದ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿದೆ. ಹೀಗಾಗಿ ನಗರದಲ್ಲಿ ಕಳೆದ 11 ದಿನಗಳಿಂದ ಸಿಲಿಂಡರ್ ಸಮಸ್ಯೆಯಾಗ್ತಿದೆ. ಈಗಾಗಲೇ ನಗರದಲ್ಲಿ 40% ಹೋಟೆಲ್ ಮುಚ್ಚಲ್ಪಟ್ಟಿವೆ. ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಬೇಕರಿ ಹಾಗೂ ಕಾಂಡಿಮೆಂಟ್ಗಳನ್ನು ಮುಚ್ಚಬೇಕಾದ ಸ್ಥಿತಿ ಬರಬಹುದು ಅಂತ ಆತಂಕ ವ್ಯಕ್ತಪಡಿಸಲಾಗ್ತಿದೆ. ಬೇಕರಿ ಅವರಿಗೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಈಗ 15 ದಿನ ಒಂದು ಸಿಲಿಂಡರ್ ಬರ್ತಾ ಇದೆ ಒಂದೊಂದು ಬೇಕರಿಯಲ್ಲಿ ಅಂತ ಹೇಳಿದ್ರೆ, ಈಗ ಇನ್ನೊಂದು ಸಿಲಿಂಡರ್ ಬ್ಲ್ಯಾಕ್ ಅಲ್ಲಿ ತಗೊಂಡಿದ್ದಾರೆ. ಇನ್ನೊಂದು ವಾರ ನೋಡ್ತಾರೆ, ಅವರು ಕೂಡ ಬೀದಿಗಿಳಿಯುವಂತ ಪರಿಸ್ಥಿತಿ ಬಂದಿದೆ. ಜನಸಾಮಾನ್ಯರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಹೊರರಾಜ್ಯದಲ್ಲಿ ಸಿಲಿಂಡರ್ ಸಿಗ್ತಾ ಇದೆ. ಕೇರಳದಲ್ಲಿ ಮತ್ತು ತಮಿಳುನಾಡಲ್ಲಿ ಏನು ಎಲೆಕ್ಷನ್ ಆಗ್ತಾ ಇದೆ ಅಂತ ಕ್ಷೇತ್ರದಲ್ಲಿ ದಿನನಿತ್ಯ ಸಿಲಿಂಡರ್ ಸಿಗುವಂಥದ್ದಾಗಿದೆ. ನಮ್ಮ ರಾಜ್ಯಕ್ಕೂ ಮತ್ತು ಆಂಧ್ರ ಗೌರ್ಮೆಂಟ್ ಅಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ಯಾಕೆ ಅನ್ನೋದು ಅದು ಯಕ್ಷ ಪ್ರಶ್ನೆ ಆಗಿದೆ. ದಯವಿಟ್ಟು ಸರ್ಕಾರ ಇದನ್ನು ಗಮನ ಸೆಳೆಯುವಂತ ಕೇಳ್ಕೊಳ್ತೀನಿ. ಸದ್ಯ ಸರ್ಕಾರಕ್ಕೆ 10 ದಿನಗಳ ಕಾಲ ಗಡುವು ಕೊಟ್ಟಿರೋ ಅಸೋಸಿಯೇಷನ್ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಹೋಟೆಲ್, ಬೇಕರಿ ಹಾಗೂ ಕಾಂಡಿಮೆಂಟ್ಸ್ ಬಂದ್ ಮಾಡಿ ಹೋರಾಟ ಮಾಡೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಉದ್ಯಮಕ್ಕೆ ಭಾರೀ ಪೆಟ್ಟು ಬಿದ್ದಿದೆ. ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಸಿಲಿಂಡರ್ ಖರೀದಿಸಬೇಕಾದ ಅನಿವಾರ್ಯತೆ ಎದುರಾಗಿದ್ದರಿಂದ ಹಲವು ಹೋಟೆಲ್ಗಳು ಆಹಾರ ಪದಾರ್ಥಗಳ ದರ ಹೆಚ್ಚಿಸಿದ್ದು ಗ್ರಾಹಕರಿಗೂ ಇದರ ಬಿಸಿ ತಟ್ಟಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.